ಆ ಇದೇನಣ್ಣ ಒಂದಕ್ಕಿಂತ ಮದುವೆ ಮಾಡೋಣ ಅಂತ ಇದೆಯಾ? ಏ ಹೂಕನ್ಲ, ಅವಳು ಹೆಂಗೋ ಉತ್ತಪ್ಪ ಒಪ್ಪಿಸ್ತಾಳೆ ಅಂತ ಹೇಳಿದ್ಯಲ್ಲ, ಅವಳು ಇನ್ನೊಂದ್ಕಿತ ಮನ್ಸು ಬದಲಾಯಿಸೋದ್ರೊಳಗೆ ಅತ್ಲ ಮದ್ವೆನೆ ಮಾಡಿ ಮುಗಿಸ್ಬಿಡನ್ನ. ನಮಗೂ ತಲೆನೋವಿರಕ್ಕಿಲ್ಲ, ಯಾಕೆ ಬೇಕು? ಆಮ್ಯಾಕೆ ನಾನು ಆಗಕ್ಕಿಲ್ಲ ಅಂತ ಆಟ ಹೇಳಿದ್ ಕೂತ್ರೆ ಏನು ಮಾಡ್ತೀಯ? ಅದಕ್ಕೆ ಸುಮ್ಕೆ ಮದ್ವೆನೆ ಮಾಡಿ ಮುಗಿಸ್ಬಿಡೋಣ, ಸುಮ್ಕಿರು. ಹಂಗಂತೀಯ? ಅಲ್ಲ ನೀನು ಹೇಳೋದು ಸರಿಯಾಗೇ ಅದೇ, ಆದ್ರೂ ಅವಳಿಗೆ ಏನೇನು ಆಸೆ ಇರ್ತೈತೋ ಏನೋ ಕಣಣ್ಣ. ಒಂದಕ್ಕಿಂತ ಮದುವೆ ಅಂದರೆ ಸುಮ್ಕೆ ಆಯ್ತತೇನಣ್ಣ. ಅಯ್ಯೋ ನಮ್ತ ಒಂದು ಬಿಡ್ಗಾಸಿಲ್ಲ. ನಾನು ಹೆಂಗೋ ಬಿಡು ಅತ್ತಾಗಿ ಒದ್ದಾಡೋದು ಯಾಕೆ ಮಾಡಿ ಮುಗಿಸ್ಬಿಡೋಣ ಅಂತೇನೋ ಅನ್ಕಂಡೆ. ಮದುವೆ ಆಮ್ಯಾಕೆ ಇರ್ತದೆ ಹೆಂಗೋ ಹೊಂದ್ಸಿದ್ರಾಯ್ತು ಅನ್ಕಂಡೆ. ನೀನು ನೋಡಿದ್ರೆ ಮದುವೆನೇ ಮಾಡಿ ಮುಗಿಸೋಣ ಅಂದರೆ ನಮ್ತ ಎಲ್ಲ ಇರ್ಬೇಕಲ್ಲಣ್ಣ ಮಾಡೋಕ್ಕೆ. ನೀನು ಯಾಕೆ ತಲೆ ಕೆಡಿಸ್ಕೊತಿಲ್ಲ? ಅವಳು ನನ್ನ ಮಗಳಿದ್ದಂಗಲ್ವೇಲ್ಲ. ಈಗ ನನ್ನ ಮಗಳು ಬೇರೆ ಅವಳು ಬೇರೆನಾ? ನನ್ನ ಮಗಳೇನೋ ಓದ್ಲು, ಈಗ ಅವಳು ನನ್ನ ಮಗಳ ಜಾಗಕ್ಕೆ ಬತ್ತಾವಳೆ ಅನ್ಬೇಕೆ. ಅವಳು ನನ್ನ ಮಗಳಿದ್ದಂಗೆಯ್ಯ. ಏನು ಮಾಡೋದು ಬೇಡ, ನೀನು ಎಲ್ಲ ನಾನು ಮಾಡ್ಕೊಟ್ಟನಂತೆ. ಇನ್ನೇನು ನನ್ನ ಅಳಿಯಂಗೂ ಯಾರೂ ಇಲ್ಲ, ಅಲ್ಲೂ ಇನ್ನೇನು ನಾವು ಹೇಳ್ದಂಗೆಯ್ಯ. ನೀನು ಏನೂ ತಲೆ ಕೆಡಿಸ್ಕೊಬೇಡ. ಅವ್ರಿಗೂ ಅಂತಂದಿರ್ಗೆಲ್ಲ ಪಾಲಾಗದೆ. ಏನಪ್ಪ ಹೆಂಗಪ್ಪ ಅನ್ನಂಗಿಲ್ಲ, ಎಲ್ಲ ಅವ್ರು ಹಾಕೊಂಡು ಮಾಡ್ಕೊಯ್ತಾರೆ. ನೀನು ಸುಮ್ಮಕ್ಕೆ ಮಾಡ್ಕೊಡೋದೊಂದು ಕಲಿ ಹೇಳ್ತೀನಿ. ಅಲ್ಲ ಕಣಣ್ಣ, ನೀನು ಹೇಳ್ತಾ ಇರೋದೇನೋ ನನಗೆ ಅರ್ಥ ಆಯ್ತೈತೆ. ಅವಳು ಇದಪ್ಪ ಮನಸ್ಸು ಬದಲಾಯಿಸಕ್ಕಲ್ಲಕ್ಕಂತ ಹಾಕು, ಹೊಸಿಯ ನಿಧಾನಕ್ಕೆ ಮಾಡೋಣ. ಒಂದೇ ಕಾಲ ಮೇಕೆ ಮದುವೆ ಅಂದರೆ ಅವನ ಮಾದೇಶ ಏನಂತನೋ ಏನೋ, ಮನೇಲೂ ಎಲ್ಲರನ್ನೂ ಕೇಳ್ಬೇಕಲ್ವಣ್ಣ. ನಾನು ಒಂದಪ್ಪ ಕೇಳ್ತೀನಿ, ಅವ್ರು ಏನಂತಾರೆ ಎತ್ತ, ಆಮೇಲೆ ಬೇಕಾದರೆ ಯಾವಾಗ ಏನು ಅಂತವ ನಾವು ತೀರ್ಮಾನ ಮಾಡೋಣಂತೆ. ಈಗ ಸದ್ಯಕ್ಕೆ ಬೇಡ ಕಣಣ್ಣ ಮದುವೆ. ಹಂಗಂತೀಯ? ಈ ನನಗೇನೋ ಅದಕ್ಕೆ ಸುಮ್ಮಕ್ಕೆ ಮಾಡ್ಬಿಡೋಣ ಅಂತಪ್ಪ. ನಾನು ಆಗ್ತೀನಲ್ಲ, ನೀನೇನು ತಲೆ ಕೆಡ್ಸ್ಕೊಬೇಡ. ಒಂದಪ್ಪ ಮನೇಲಿ ಮಾತಾಡಿ ನೋಡು. ನೀನು ಎಣ್ಣೆ ರೆಡಿ ಮಾಡಿಸ್ಕೊಬಾ, ತಲೆ ಕೆಡ್ಸ್ಕೊಬೇಡ. ನಿಂಗೆ ಏನು ಬೇಕಲ್ಲ, ಮಾಂಗಲ್ಯ ಸರನು ನಾನೇ ಮಾಡ್ಸಿ ಹಾಕಿಸ್ತೀನಿಲ್ಲ. ನಿಮ್ಮ ಮನೇಲಿ ಯಾರು ಮಾಂಗಲ್ಯ ಸರ ಹಾಕವ್ರೇನಲ್ಲ? ಹಾಕವ್ರ ಹೇಳು, ನಾನು ಮಾಡಿಸ್ತೀನಿ. ನೀನೇನು ತಲೆ ಕೆಡ್ಸ್ಕೊಬೇಡ ಅಂತ ಹೇಳು. ಎಲ್ಲ ನಾನು ಮಾಡಿಸಿ ಮಾಡ್ಕೊತೀನಿ, ಸುಮ್ಮನಿರು. ನೀನು ತಲೆ ಕೆಡ್ಸ್ಕೊಬೇಡ, ನಿಮ್ಮ ಮನೇಲಿ ಮಾತಾಡಷ್ಟೇಯ. ನೀನು ಮಾಡಿಸ್ತೀಯ? ಅಲ್ಲ ಕಣೋ, ನೀನು ಮಾಡಿಸಿದ್ರೆ ನಿನ್ನ ಗಂಡು ಮಕ್ಕಳು ಸುಮ್ಮನೆ ಬಿಟ್ಟಾರೆ ಪ್ಯಾಟಲಿರೋರು ಬರ್ತಾರೆ ಅಷ್ಟೇ, ಮಗ ಸೊಸೆ ಅಲ್ಲವ. ನೀನು ಮಾಡ್ಸೋಕ್ಕಾಯ್ತದೆ? ನಾನು ಮಾಡಿಸ್ತೀನಿ ಅಂದರೆ ನಾನು ಮಾಡ್ಸೋಕ್ಕಿಲ್ಲಕ್ಕಲ್ಲ. ಈಗ ನನ್ನ ಅಳಿಯಿಂದ ಬೇರೆ ನಂದು ಬೇರೆ ಅಂದ, ಬೇಕಾದಲ್ಟ ಅದೇ ನನ್ನ ಅಳಿಯುಂತವ. ಇನ್ಯಾರು ತಿನ್ಬೇಕು? ತನ್ನ ಬರೋ ಎಂಟಿ ತಾನು ಮಾಡಿಸ್ಕೊತಾನೆ. ಅದಕ್ಕೆ ಅವ್ರು ಮಾಡಿಸ್ಕೊಡ್ತಾರೆ. ಅವ್ರು ಮಾಡಿಸೋದನ್ನ ನಾನು ಮಾಡಿಸ್ತೀನಿ ಅಂದೆ ಆಟೆಯ. ಏನು ನನ್ನ ಕೈಯಲ್ಲಿ ದುಡ್ಡಾಕಿ ಮಾಡಿಸ್ಕೊಬತ್ತೀನಿ ಅಂದ ನಿನಗೆ? ಓ, ನೀನು ಹೇಳಿದ್ ನೋಡಿ ನೀನೇ ಮಾಡಿಸ್ತಿದ್ಯೇನೋ ಅನ್ಕೊಬಿಟ್ಟೆ ನಾನು. ಸರಿ ಆತು, ಅವರೇನೋ ಮಾಡಿಸ್ಕೊತಾರೆ. ನಾವಾದ್ರೂ ಬಟ್ಟೆ ಬರೀ ಮನೆ ಖರ್ಚು ಏನೋ ಒಂದು ಇದ್ದೇ ಇರ್ತಾವೆ ಕಣ. ಅವೆಲ್ಲ ಏನು ಸುಮ್ಕೆ ಮಾತಲ್ಲ. ನನಗೇನೋ ಈಡ್ ಜಲ್ದಿ ಮದುವೆ ಬೇಡ ಅನ್ನಿಸ್ತತೆ. ಒಂದಪ್ಪ ಮನೆಗೆ ಹೋಗಿ ಮಾತಾಡಿ ಆಮೇಲೆ ಇನ್ನೊಂದಪ್ಪ ಹೇಳ್ತೀನಿ. ಆದರೆ ಮದುವೆ ಅಂತೂ ಖಂಡಿತವಾಗೂ ಆಯ್ತದೆ. ಅದ್ರ ಬಗ್ಗೆ ಮಾತ್ರ ನೀನು ಅನುಮಾನ ಪಡಕ್ಕೆ ಹೋಗಬೇಡ. ಇದಪ್ಪವ ಗಟ್ಟಿ ಮನ್ಸು ಮಾಡ್ಬಿಟ್ಟಿದ್ದೀನಿ ನಾನಂತೂ, ಮಾಡೇ ತೀರ್ತೀನಿ ಅಂತವ ನಿರ್ಧಾರ ಮಾಡಿದ್ದೀನಿ. ತೋಪಮ್ನು ಹೆಚ್ಚು ಕಮ್ಮಿ ಒಪ್ಕೊಂಡವಳೆ. ಮಾದೇಶ ಹೇಳ್ದ, ಹಂಗಾಗಿ ಮೊದಲು ಮಾಡೋಕ್ಕಿಲ್ಲ ಅದು ಇದು ಅಂತ ಜೋರು ಮಾಡಿದ್ಲು. ಆಮೇಲೆ ಒಪ್ಕೊಂಡ್ಲು. ಅವಳು ಒಂದಪ್ಪ ಒಪ್ಕೊಂಡ್ಮೇಕೆ ಮುಗೀತು. ಹಂಗೆ ಪದೇ ಪದೇ ನಿರ್ಧಾರ ಚೇಂಜ್ ಮಾಡೋಕ್ಕಿಲ್ಲ. ನೀನೇನು ತಲೆ ಕೆಡ್ಸ್ಕೊಬೇಡ. ನಿಂಗಮ್ಮ ನಿನ್ನ ಅಳಿಯನ್ನ ಮದುವೆ ಮಾಡ್ಕೊತಾಳೆ. ಅದಕ್ಕೆ ನಾನಿದ್ದೀನಿ. ಅವಳು ಆಗಲಿಲ್ಲ ಅಂದರೆ ತಲೆ ಮ್ಯಾಕೆ ನಾ ಕಡ್ದು ಮಾಡಿಸ್ತೀನಿ. ನೀನೇನು ತಲೆ ಕೆಡ್ಸ್ಕೊಬೇಡ, ಸುಮ್ಕಿರು. ಮದುವೆ ಆ ಥರ ಬೀಳ್ಬೇಡ. ಹಂಗಂತ ಏನು ತೀರಾ ದೂರ ಮಾಡ್ಕೊಳ್ಳೋದು ಬೇಡ. ನೋಡೋಣ, ಮನೆಗೆ ಹೋಗಿ ಒಂದಪ್ಪ ಎಲ್ಲ ಮಾತಾಡಿ ಮಟ್ಟಿ ಅಳಿಯಂದ್ರು ಅವ್ರನ್ನೂ ಒಂದಪ್ಪ ಕೇಳಿ ಮಾಡಿ ಆಮೇಲೆ ನಿನಗೆ ಹೇಳ್ತೀನಿ. ನೀನೇನು ತಲೆ ಕೆಡ್ಸ್ಕೊಬೇಡ, ಸುಮ್ಕಿರು. ಸರಿ ಕಣಪ್ಪ, ಆಯಿತು. ಹೆಂಗೋ ಒಂದು ಒಳ್ಳೆ ಸಿಹಿ ಸುದ್ದಿ ಹೇಳ್ದಾರ. ನಿನ್ನ ಬಾಯಿಗೆ ಸಕ್ಕರೆ ಪಾನ್ಕ ಹಾಕ, ಒಳ್ಳೇದಾಗಲಿ. ನನಗಂತೂ ಭಾರಿ ಖುಷಿ ಆಯ್ತು ಕಲ್ಲ. ಇವತ್ತು ಹೋಗಿ ರಾತ್ರಿ ಎಲ್ಲ ನೆಮ್ಮದಿಯಾಗಿ ನಿದ್ದೆ ಮಾಡ್ಬಿಡ್ತೀನಿ. ಯಾವಾಗೂ ನನ್ನ ಹೆಂಡ್ತಿನೂ ಹಂಗೆ ಆದ್ಲು, ಮಗಳು ಹಿಂಗೆ ಆದ್ಲಲ್ಲ ಪಾಪ. ನನ್ನ ಗತಿನೇ ನನ್ನ ಅಳಿಯಂಗೂ ಬಂತಲ್ಲ. ನನ್ನ ಮೊಮ್ಮಗಳು ಯಾರು ನೋಡ್ಕೋತಾರೆ? ಬೇರೆ ಮನೆಯಿಂದ ತಂದರೆ ಆ ಹೆಣ್ಮಗ ಸುಮಕ್ಬಿಟ್ಟಾಳ, ಹೊಸಿ ಹಿಂಸೆ ಕೊಡ್ತಾರ. ನಾವು ಬೇರೆ ಮನೆ ಮಕ್ಕಳಾದ್ರೆ ಹೋಗಿ ಬುದ್ಧಿ ಹೇಳೋಕ್ಕೂ ಆಗೋಕ್ಕಿಲ್ಲ. ಏನು ಮಾಡೋಣ ಅಂತವ ಹಗ್ಲು ರಾತ್ರಿ ಎಲ್ಲ ಚಿಂತೆನೇ ಯಾಕಲ್ಲ. ನೋಡೋಕ್ಕೆ ಎಲ್ಲರಿಗೂ ಚಂದಾಗೆ ಕಾಣಿಸ್ತೀನಿ. ಏನು ನನ್ನ ಮಗಳ ತಿನ್ಕೊಂಡು ಉಣ್ಕೊಂಡು ಆರಾಮಾಗಿ ಮೇಯ್ಕೊಂಡು ಚೆನ್ನಾಗವನೇ. ಇವ್ನಿಗೇನು ರೋಗ? ಮಗ ಸೊಸೆ ಅಲ್ಲವ್ರೆ, ಮಾಡಾಕಕ್ಕೆ ಒಬ್ಳು ಕೆಲಸದಲ್ಲ ಅವಳೆ. ಏನು ಇವ್ನಿಗೇನು ತೊಂದರೆ ಏನಿಲ್ಲ ಅನ್ನೋಂಗೆ ಕಾಣಿಸ್ತದೆ. ನಮ್ಮ ಮನಸ್ಸಲ್ಲಿರೋ ನೋವು ನಮಗೆ ಗೊತ್ತು. ಹೊಸಿ ತಲೆ ಕೆಡ್ಸ್ಕೊಂಡಿತ್ತಿಲ್ಲಕ್ಕಲ್ಲ. ಹೆಂಗೋ ಇವಳು ಆಯ್ತಾಳೆ ಅಂತ ಅನ್ಮೇಕೆ ನಾನು ತಲೆ ಕೆಡ್ಸ್ಕೊಳಕ್ಕಲ್ಲಬ್ಳು. ನಿಂಗಮ್ಮ ನನ್ನ ಮೊಮ್ಮಗಳನ್ನ ಸಂದಕ್ಕೆ ನೋಡ್ಕೊತಾಳೆ ಅನ್ನೋದು ನನಗೆ ಗೊತ್ತು.
ಇಲ್ಲ ಅಂದ್ರೂ ನಾವಾರ ಹೋಗಿ ಬುದ್ಧಿ ಹೇಳಿ ಮಾಡಿ ಮಟ್ಟಿ ಬರ್ಬೋದಾ. ಹಂಗಾಗಿ ನನಗೆ ಭಾರಿ ಸಂತೋಷ ಆಯ್ತು ಬಿಡು ಮಾತ್ರ. ಒಳ್ಳೇದಾಗ್ಲಿಕ್ಕಲ್ಲ. ನಾನು ಮೊದಲು ಮನೆಗೆ ಹೋಗಿ ಏನಾರ ಸಿಹಿ ಮಾಡಿಸಿ ನಿಮ್ಮ ಮನೆಗೆ ಹೋಗಿ ಕೊಟ್ಟು ಕಳಿಸ್ತೀನಿ. ನಾನು ಮಾಡಿಸ್ಕೊಂಡು ತಿಂತೀನಿ. ಸರಿ ಕಣಣ್ಣ, ಹಂಗೆ ಮಾಡು. ಏನೋ ಒಳ್ಳೇದಾದ್ರೆ ಆಟೋ ಸಾಕು. ಪಾಪ ಆ ಹುಡುಗಿಗೂ ಒಳ್ಳೇದಾಯ್ತದೆ, ಇವಳಿಗೂ ಒಳ್ಳೇದಾಯ್ತದೆ ಅನ್ನಂಗಿದ್ರೆ ಆಗಲಿ ಬಿಡು. ತಡಿಯಕ್ಕೆ ನಾವ್ಯಾರು ಆಟಯ. ನೋಡು, ನೀನು ದುಡ್ಡು ಕಾಸು ಅಂತವ ತಲೆ ಕೆಡ್ಸ್ಕೊಂಡು ಕೂತ್ಕೊಳ್ಳೋಕೆ ಹೋಗಬೇಡ. ನಿನ್ನ ಮ್ಯಾಕೇನಂತ ಭಾರ ಬಿಡೋಕ್ಕಿಲ್ಲ. ಅಂಥ ಭಾರ ಆದ್ರೂ ನಾನು ಹೊಸಿ ಸಹಾಯ ಮಾಡ್ತೀನಂತೆ ಯೋಚನೆ ಮಾಡಬೇಡ. ಸುಮ್ಕೆ ಇವಳನ್ನ ಸಾಗಾಕ್ಬಿಡು. ಇನ್ನು ಮುಂದಕ್ಕೆ ಹೋಯ್ತಾವ ಎಲ್ಲದ್ರದ್ದು ಬೆಲೆ ಜಾಸ್ತಿ ಆಯ್ತಾ ಹೋಯ್ತದಕ್ಕಲ್ಲ. ನೀನು ಇನ್ನೂ ಒಂದು ಹುಡುಗಿ ಮದುವೆ ಮಾಡಬೇಕು. ಜ್ಞಾನಮಾನ ಐತೋ ಇಲ್ವೋ ನಿನಗೆ? ಅಕ್ಕೆಯ ಸುಮ್ಕೆ ನಾನು ಹೇಳ್ದಂಗೆ ಮಾಡು. ಒಂದಪ್ಪ ಯೋಚನೆ ಮಾಡಿ ನೋಡು. ನಾನು ಹೇಳೋದೇ ಸರಿ ಅನ್ನಿಸ್ತತೆ. ಮಾತ್ರ ನೀನು ಯಾವುದಕ್ಕೂ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ. ನಾನಿದ್ದೀನಿ. ಈ ಮದುವೆ ಆಗಗಂಟುವೆ ನಿನಗೇನೇನು ಸಹಾಯ ಬೇಕೋ ನಾನು ಮಾಡ್ತೀನಿ. ಎಲ್ಲ ಪ್ರತಿಯೊಂದು ಬರೋದು ಹೋಗೋದು ಎಲ್ಲ ನಾನು ನೋಡ್ಕೋತೀನಿ. ನಾನು ಇದು ಮಾಡ್ತೀನಿ. ನೀನೇನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ. ಮೊದಲು ಹುಡುಗಿ ಮದುವೆ ಮಾಡ್ಕೊಡಕ್ಕೆ ನೀನು ತಯಾರಾಗು ಅಷ್ಟೇ. ನೀನು ತೋಪಮ್ಮ ಇಬ್ಬರು ತಯಾರಾಗಿ ದಾರಿ ಹೇಳ್ಕೊಡಕ್ಕೆ. ಸರಿ ಕಾರಣ ಆಯಿತು. ನೀನು ಹೆಂಗೆ ಹೇಳ್ತಿ ಹಂಗೆ. ನಂದೇನಿಲ್ಲ ನೋಡಪ್ಪ. ದೇವ್ರ ಮೇಲೆ ಭಾರ ಹಾಕಿ ನಾನು ಎಲ್ಲ ನೀನು ಹೆಂಗೆ ಹೇಳ್ತಿ ಹಂಗೆ ಮಾಡ್ತೀನಿ. ಸರಿ ಕಂಬಿಡ್ಲ, ಏನಾಗಕ್ಕಿಲ್ಲ. ಎಲ್ಲ ಒಳ್ಳೇದೇ ಆಯ್ತದೆ. ನೀನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ. ನಾನು ಇದ್ದೀನಿ. ನಾನು ಬರಲೇ? ಹ್ಞೂ ಕಾರಣ ಆಯಿತು, ಹೋಗ್ಬಿಟ್ಟು ಬರೋಗು. ವಾಲ್ ತಕ್ಕ ಹೋಯ್ತಾ ಇದ್ದೆ. ನಾನೀಗ ಮನೆ ತಕ್ಕ ಹೋಯ್ತೀನಿ. ಹೊಸಿ ಮನೇಲಿ ಏನಾರ ಸಿಹಿ ಮಾಡಿಸಿ ಮೊದಲು ಈ ಸಂತೋಷದ ವಿಷಯವ ನನ್ನ ಅಳಿಯಂಗೆ ಹೇಳ್ಬೇಕು. ನನ್ನ ಮೊಮ್ಮಗಳು ಕರ್ಸ್ಕೊಂಡು ಅಳಿಯಂಗೆ ಹೇಳಿ, ದೇವ್ರೆ ನನಗೆ ಹೊಸಿ ಖುಷಿ ಆಯ್ತಾ ಎಲ್ಲ ಹೋಗತ್ತಾಗಿ. ಆದ್ರೂ ನಾನು ಅನ್ಕೊಂಡಿದ್ದಿಲ್ಲ ಈಟ್ ಬಿರ್ನ ತೋಪಮ್ಮ ಒಪ್ಕೊತಾಳೆ ಅನ್ನೋದೇ ನನಗೆ ಅನುಮಾನ ಇತ್ತು. ಇನ್ನು ನಿಂಗಮ್ಮನೂ ಒಪ್ಕೊತಾಳೆ ಅಂದರೆ ನನಗೆ ಆಶ್ಚರ್ಯ ಆಯ್ತೈತಿ. ಅಯ್ಯೋ ದೇವ್ರೆ, ನನ್ನಮ್ಮ ಅರಸಿಕಟ್ಟೆಯಮ್ಮ ನಿನಗೆ ಮೊರಿ ಹೊಡಿತೀನಿ ಅನ್ಕೊಂಡಿದ್ದೆ. ಹೊಡಿತೀನಿ ತಾಯಿ. ಇವ್ರನ್ನ ಮದುವೆ ಎಲ್ಲ ಆಗಲಿ, ನಾನೇ ಮೊರಿ ಹೊಡೆದು ಒಳ್ಳೆ ಊಟ ಹಾಕಿಸ್ಬಿಡ್ತೀನಿ ಊರಿನ ಜನಕ್ಕೆಲ್ಲ. ಏನೋ ಎಲ್ಲ ಒಳ್ಳೇದಾದ್ರೆ ಆಟೆ ಸಾಕು. ನಮ್ಮ ಅಣ್ಣನೂ ಒಳ್ಳೆನೇ ಅನ್ನಿಸ್ತದೆ. ಏನೋ ಅವ್ರವ್ರ ಮನೆ ಅಂತ ಬಂದಾಗಲೇ ಅಲ್ವಾ ಎಲ್ಲರೂ ಸ್ವಾರ್ಥಿಗಳಾಗೋದು. ಈಗ ನಮ್ಮದು ಅವಶ್ಯಕತೆ ಇರೋ ಹೊತ್ತಿಗೆ ನಾವು ಒಪ್ಕೋತಾ ಇದ್ದೀವಿ. ಹಂಗೆ ಅವಂದುವೆ ಹೆಂಗೋ ನಮ್ಮ ನಿಂಗಮ್ಮ ಚೆನ್ನಾಗಿದ್ದರೆ ಆಟೆ ಸಾಕು ನನಗೆ. ಇನ್ನೇನು ಬೇಡ. ಏನಾರ ಮಾಡಲಿ ಏನಾರ ಬಿಡ್ಲಿ, ನಮ್ಮ ಮಕ್ಕಳೇ ಅಲ್ವೇ. ಹಾಳಾದರೆ ಕಣ್ಣಾಗಿ ನೋಡೋಕ್ಕಾಗಿಲ್ಲ. ಅಕ್ಕಿ ಎರಡನೇ ಸಂಬಂಧ ಆದರೂ ಪರವಾಗಿಲ್ಲ, ಇಲ್ಲಿ ಸಂದಾಕಿರ್ತಾಳಲ್ಲ ಅಂತವ ಒಪ್ಕೊಂಡಿವ್ನಿ. ಎಲ್ಲೋ ಒಟ್ಟು ಸಂದಾಕಿದ್ರೆ ಆಟೆ ಸಾಕು ನನಗೆ. ಯೋನ್ ಮಾಡಲಿ, ಈ ಮದುವೆ ತಪ್ಪಿಸ್ಕೊಳ್ಳೋಕ್ಕೆ ಯೋನ್ ಮಾಡಬೇಕು ಅಂತಾನೆ ಗೊತ್ತಾಯ್ತಾ ಇಲ್ವಲ್ಲ ದೇವ್ರೇ. ಏನು ಮಾಡೋದು? ಏಟ್ ಆ ಕಡೆಯಿಂದ ಈ ಕಡೆ ಓಡಾಡಿದ್ರೆ ಏನು ಮಾಡೋದು ಅಂತಾನೆ ತಿಳಿತಾ ಇಲ್ಲ. ಹೋಗು, ಏನು ಮಾಡಿದ್ರು ಸುಮ್ಕಾಗೊಳ್ಳೋದು ನಮ್ಮವ್ವ. ರೊಚ್ಚಿಗೆದ್ದು ಬಿಟ್ಟವಳೆ. ಏನು ಮಾಡಲಿ? ಅಯ್ಯೋ ದೇವ್ರೆ, ತಲೆಗೆ ಏನಾದರೂ ಒಂದು ಒಳ್ಳೆಯೋಗಿ ಮಾಡಪ್ಪ. ನಾನು ಮೊದಲು ಈ ಮದುವೆಯಿಂದ ತಪ್ಪಿಸ್ಕೋಬೇಕು. ನಂಗೆ ನಿಜವಾಗೂ ಈ ಮದುವೆ ಆಗೋಕ್ಕೆ ಇಷ್ಟ ಇಲ್ಲ ನನ್ನ ಅಪ್ಪನೇ. ಈಗ ಹೊಳಿತು. ನಮ್ಮ ಅವ್ವಂಗೆ ಹೋಗಿ ಊರು ಹೆಂಗಸಲ್ಲವ ಹಿಂಗೆ ನನ್ನ ಕೇಳ್ತಾ ಇದ್ರು ಕಣವ, ಆಡ್ಕೊತಾ ಇದ್ರು. ಅಲ್ಲ ನಿಮ್ಮವ್ವ ಈಗ ಎಣ್ಣೆ ಸಂಬಂಧಕ್ಕೆ ಕೊಟ್ಟು ಮಾಡೋಕ್ಕೆ ಮೊದಲೇ ಮಾಡಿದ್ರೆ ಬೇಡ ಅನ್ನೋದ. ಈಗ ಮರ್ಯಾದೆ ಕಳ್ಕೊಂಡ್ಮೇಲೆ ಈಗ ಮಾಡ್ತಾವಳಲ್ಲ, ಯಾಕೆ ಹಳೆ ಗಂಡನ ಪಾದ್ವೆ ಗತಿ ಅಂತ ಅನ್ನಿಸ್ತಾ ನಿಮ್ಮ ಅವ್ವಂಗೆ ಅಂತ ಅಂದ್ಬಿಟ್ಟು ಹಿಂಗೆಲ್ಲ ಕೇಳಿದ್ರು ಕಣವ. ನನ್ನ ಹಿಂಗೆಲ್ಲ ಹಂಗಿಸ್ತಾವ್ರೆ. ನನಗೆ ತಲೆ ಎತ್ಕೊಂಡು ಓಡಾಡೋಕ್ಕಾಯ್ತಾ ಇಲ್ಲ. ನೀನು ಅನ್ನಿಸ್ಕೊಳ್ಳೋದಲ್ದೇ ನಾನು ಅನ್ನಿಸ್ಕೊಳ್ಳೋಂಗೆ ಮಾಡಿದ್ಯಾ ಅಂತವ ನಮ್ಮ ಅವ್ವಂತವ ಹೋಗಿ ಇಲ್ಲದೆ ಇರೋದೆಲ್ಲನೂ ಹೇಳ್ಬೇಕು. ಆಗ ನಮ್ಮ ಅವ್ವಂಗೆ ಸಿಟ್ಟು ಬಂದು ಊರು ಹೆಂಗಸ್ರಲ್ಲ ಹಿಂಗೆ ಆಡ್ಕೊತಾರೆ, ತಿರ್ಗಾ ನಾನು ಮದುವೆ ಮಾಡಿಕೊಟ್ಬಿಟ್ರೆ ನಾನು ಮರ್ಯಾದೆ ಏನಾಗಬೇಡ ಅಂತವ ಅವ್ಳು ಮಾಡೋಕ್ಕಿಲ್ಲ. ಓ ಇದೇ ಸರಿಯಾಗದೆ ಐಡಿಯಾ. ನಾನು ಹೋಗಿ ಮೊದಲು ನಮ್ಮ ಅವ್ವಂತ ಹೇಳ್ತೀನಂಗೆ ಅಂತವ. ಎಲ್ಲರೂ ದಾರಿ ಉದ್ದಕ್ಕೂ ಹಿಂಗೆ ಕೇಳ್ತಾವ್ರು ಕಣವ, ನನಗಂತೂ ತಲೆ ಎತ್ಕೊಂಡು ಓಡಾಡೋಕ್ಕಾಯ್ತಾ ಇಲ್ಲ ಅಂತ ಹೇಳ್ತೀನಿ. ಆಗ ಏನಾರ ಒಂದು ಪರಿಹಾರ ಸಿಗ್ತದೆ. ಇಲ್ಲ ಅಂದರೆ ನಾನು ಈ ಮದುವೆಯನ್ನು ತಪ್ಪಿಸ್ಕೊಳ್ಳೋಕೆ ಹಾಕಿಲ್ಲ. ಆ ಮುದಿಗಾಡಿ ನನ್ನ ಮಗನ ಯಾವಳ ಮದುವೆ ಆಯ್ತಾಳೆ. ನಾನು ಇರೋ ಅಂದ ಚಂದಕ್ಕೆ ಎಂಥ ಹುಡುಗ ಸಿಗಬೇಕು. ಹೋಗಿ ಇವನು ಅದು ಒಂದು ಮದುವೆಯಾಗಿ ಮಗ ಇರೋನ್ನ ನಾನಾಗದ. ಅಯ್ಯೋ ಅವೆಲ್ಲ ನನಗೆ ಇವೆಲ್ಲ ಅದೇನೋ ಹೇಳ್ತಾರಲ್ಲ ಹಂಗೆ ಹೆಂಗೆ ಹಾಳು ಮಾಡಬೇಕು ಸಂಬಂಧವ ಎಲ್ಲ ನನಗೆ ಭಾಳ ಚೆನ್ನಾಗಿ ಗೊತ್ತು. ಸೋಂಕೆ ಅಲ್ಲ. ನಾನು ಊರೂರು ತಿಳ್ಕೊಂಡಿರೋದು. ನೀವು ಮನೆ ಒಳಗೆ ಕೂತವರು ನನ್ನನ್ನು ಆಟ ಆಡ್ಸಕ್ಕೆ ಬಂದು ಸುಮ್ಕಿರ್ತೀರಾ? ಇದೇ ಸರಿಯಾದ ಉಪಾಯ. ನಮ್ಮ ಅವ್ವಂಗೆ ಹೋಗಿ ಹಿಂಗೆ ಹೇಳ್ತೀನಿ. ನೀವೆಲ್ಲ ಏನು
ನೀನ್ ನಿಂಗಮ್ಮ ಈ ನರಿ ಕೆಟ್ಟವಳ ಇಲ್ದೇ ಇರೋದೆಲ್ಲ ಅಂತ ತಗೊಂಡೋಗಿ ಹೇಳಿ ಮದುವೆ ದಿವಸ ಕೊಡಾಡ್ತಾವಳಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೀರಿ. ಮತ್ತೆ ನೀವೆಲ್ಲ ಆಗ್ಬಿಡ್ತೀರಿ ಹಾಗೆ ಅಂದ್ರೆ ನನ್ನ ಜೀವನ ನಾನು ನೋಡ್ಕೋಬೇಕಲ್ವಾ? ಅದಕ್ಕೆ ನಾನು ನಮ್ಮ ಅವ್ವಂತ ಹೇಳೋದಯ್ಯ ಈ ಮದುವೆ ನಿಲ್ಸೋದಯ್ಯ. ನೀವು ಏನಾರ ಮಾಡ್ಕೊಳ್ಳಿ. ನಮಸ್ತೆ ಸ್ನೇಹಿತರೆ, ನಾನು ಈ ಕಥೆಯ ಮುಂದುವರೆದ ಭಾಗವನ್ನು ನಾಳಿನ ಎಪಿಸೋಡಲ್ಲಿ ಹಾಕ್ತೀನಿ. ನಿಮಗೆ ಇವತ್ತಿನ ಕಥೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಕಮೆಂಟ್ ಮಾಡಿ ಸ್ನೇಹಿತರೆ. ಹಾಗೆ ಕಮೆಂಟ್ ಮಾಡ್ತಾ ಇರೋ ಪ್ರತಿಯೊಬ್ಬರಿಗೂ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಸ್ನೇಹಿತರೆ. ಸಬ್ಸ್ಕ್ರೈಬ್ ಆಗಿ, ಯಾರು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ದಾರೆ ಅವರೆಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿ ಹೆಚ್ಚೆಚ್ಚು ಶೇರ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ, ಬೆಳಗ್ಗೆ ಕೇಳಿದಂತಹ ಒಗಟಿಗೆ ಉತ್ತರ ಏನಪ್ಪ ಅಂತಂದರೆ ದ್ರಾಕ್ಷಿನೂ ಆಗುತ್ತೆ ಹಾಗೆ ನೇರಳೆ ಹಣ್ಣು ಆಗುತ್ತೆ, ಎರಡೂ ಸರಿನೇ. ಧನ್ಯವಾದಗಳು ಸ್ನೇಹಿತರೆ.